ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ KSET 2025 ಒಂದು ಎಕ್ಸಾಮ್ ಏನು ನಡೆದಿದೆ, KSET ನವೆಂಬರ್ 2ನೇ ತಾರೀಕು. ಸೊ ಆ ಒಂದು ಎಕ್ಸಾಮ್ನ OMR ಶೀಟನ್ನು ಬಂದುಬಿಟ್ಟು KEA ಅವರು ಸ್ಕ್ಯಾನ್ ಮಾಡಿರೋ ಅಂಥದ್ದು. ಸೊ ಆ ಒಂದು ಸ್ಕ್ಯಾನ್ ಮಾಡಿರುವಂತಹ OMR ಶೀಟ್ಗಳನ್ನು ನಮ್ಮ OMR ಶೀಟ್ಗಳನ್ನು ನಾವೇ ಕೂಡ ಡೈರೆಕ್ಟಾಗಿ ಫೋನ್ನಲ್ಲಿ ಓಪನ್ ಮಾಡಿ ನೋಡ್ಬೋದು. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ಕ್ರೋಮ್ ಬ್ರೌಸರಿಗೆ ಬಂದು KEA ಹೋಮ್ ಪೇಜಿಗೆ ಬರಬೇಕಾಗುತ್ತೆ. ಅಲ್ಲಿ ಬಂದು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಬರುತ್ತೆ. ಇಲ್ಲಿ 3 ಡಾಟ್ಸ್ ಇರೋವಂಥದ್ದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಸೈಡ್ ಪ್ರವೇಶ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ KSET ಎಕ್ಸಾಮ್ ಅಂತ ಅಂದ್ಬಿಟ್ಟು ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಬರುತ್ತೆ. ಇಲ್ಲಿ ನೋಡಿ KSET 2025 ಪರೀಕ್ಷೆ ಕೇಂದ್ರವಾರು OMR ಶೀಟ್ ವೀಕ್ಷಿಸುವ ಲಿಂಕ್ 3/11/2025 ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಮಗೆ ನೆಕ್ಸ್ಟು ಬಂದುಬಿಟ್ಟು ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಒಂದು ಪೇಜ್ ಮೇಲೆ ನಾವೇನಾದರೂ ಕ್ಲಿಕ್ಕನ್ನು ಮಾಡಿದ್ರೆ ಆ ಒಂದು ಪೇಜ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಈ ರೀತಿ ಪೇಜ್ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಾವು ಎಕ್ಸಾಮ್ ಟೈಪನ್ನು ಕೊಡಬೇಕು. ಸೆಲೆಕ್ಟ್ ದಿ ಎಕ್ಸಾಮ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಡಿಸ್ಟಿಕ್ ಇದೆ, ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಸಬ್ಜೆಕ್ಟ್ ಅಂತ ಇರೋವಂಥದ್ದು, ಸಬ್ಜೆಕ್ಟನ್ನು ಕೂಡ ನಾವಿಲ್ಲಿ ಸೆಲೆಕ್ಟನ್ನು ಮಾಡಿದ್ರೆ ಕೆಳಗಡೆ ನಿಮ್ಮದು ಯಾವ ಸಬ್ಜೆಕ್ಟು, ಸೊ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡು ಯಾವೆಲ್ಲ ಸೆಂಟರ್ಸ್ ಇದೆ ಅಂತ ಅಂದ್ಬಿಟ್ಟು ಕೆಳಗಡೆ ಅದು ಶೋ ಆಗುತ್ತೆ. ಸೊ ಆ ಒಂದು ಸೆಂಟರ್ ಮೇಲೆ ನಿಮ್ಮದು ಯಾವ ಸೆಂಟರ್ ಅಂತ ಅಂದ್ಬಿಟ್ಟು ನೀವು ನಿಮ್ಮ ಸೆಂಟರನ್ನು ಸೆಲೆಕ್ಟನ್ನು ಕೊಟ್ಟರೆ ಸೊ ನಿಮ್ಮ ಒಂದು ಸೆಂಟರ್ಗಳನ್ನು ಅಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಸೆಂಟರ್ನಲ್ಲಿ ನಿಮ್ಮದು ಯಾವ ಸೆಂಟರ್ ಅಂತ ಅಂದ್ಬಿಟ್ಟು ಆ ಒಂದು ಸೆಂಟರ್ ಮೇಲೆ ಸೈಡಲ್ಲಿ VO ಅಂತ ಇರುತ್ತೆ. ಸೊ ಆ VO ಅಂತ ಅನ್ನೋದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ್ರೆ ನಿಮ್ಮ ಸೆಂಟರ್ನಲ್ಲಿ ಇರುವ ಎಕ್ಸಾಮ್ ಬರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು OMR ಶೀಟಲ್ಲಿ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಮ OMR ಶೀಟನ್ನು ನೀವು ನೋಡ್ಕೋಬಹುದು. ಸೊ ನಿಮ್ಮ OMR ಶೀಟನ್ನು ನೀವೇ ಕೂಡ ನೋಡ್ಕೋಬಹುದು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.